ಹೀಗಾದುದು. ಯಾಕೆ ಹೀಗಾಯ್ತು? ಏನು? ರೂಢಿಯಲ್ಲೊಂದು ಮಾತುಂಟು. ಹೇಗೆ? ನಾರಾಯಣ ದೇವರಿಗೆ ತುಳಸಿ ಪತ್ರೆ, ಪರಮೇಶ್ವರ ದೇವರಿಗೆ ಬಿಲ್ವ ಪತ್ರೆ, ನಾರದನಿಗೆ ತಾಪತ್ರೆ ಆಯ್ತಾ ಅಂತ. ಏನಾಯ್ತು? ಸ್ವಲ್ಪ ಆಯ್ತು ಅಂತ ಅನ್ನಿಸ್ತಾ ಉಂಟು. ಏನು ಸಮಸ್ಯೆ? ಇಲ್ಲದಿದ್ರೆ ಹೀಗೆಲ್ಲ ಯಾವಾಗಲೂ ಆಗುದಿಲ್ಲ ಅಂತ. ಹೇಗೆ? ನಾವೆಲ್ಲ ನಿಯಮ, ಸಕಲ ನಿಯಮವನ್ನು ಜೀವನದಲ್ಲಿ ಹಿತಮಿತವಾಗಿ ಇಟ್ಟುಕೊಂಡು ಜೀವನದ ಸುಖಭೋಗಗಳನ್ನು ಲಕ್ಷಿಸದೆ ನಿರ್ಲಕ್ಷ್ಯ ಭಾವದಿಂದ ವ್ಯವಹರಿಸಿದವರು. ಆದರೆ ಇವತ್ತು ಯಾಕೆ ಹೀಗೆ? ಒಬ್ಬಾಕೆ ತರುಣಿ ದೇಗುಲದಲ್ಲಿ ನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ಅವಳನ್ನು ಕಂಡೆ. ಇದಕ್ಕಿಂತ ಮೊದಲು ನಾನು ಹೆಣ್ಣು ಮಕ್ಕಳನ್ನು ನೋಡ್ಲಿಲ್ವೋ? ನಾನು ಮೊದಲೆಲ್ಲ ನೋಡಿದ ಹೆಣ್ಣು ಮಕ್ಕಳು ಎಷ್ಟಾಗ್ಬೋದು ಹೇಳಿ ಪ್ರಯೋಜನ ಇಲ್ಲ. ಆದ್ರೆ ಭಾವನೆ ಬದಲಾಗಲಿಲ್ಲ. ಈಗ ಹಾಗಲ್ಲ. ಏನು ಇದು ಒಂದು ರೀತಿ ಆಗುತ್ತಾ ಉಂಟು. ಯಾವತ್ತು ಹೀಗಾಗಲಿಲ್ಲ ಅಂತ ಹೇಗೆ ಅಂತ ಹೇಳಲಿಕ್ಕೆ ನನಗೆ ಇದಕ್ಕಿಂತ ಮೊದಲು ಅನುಭವ ಆಗಲಿಲ್ಲಲ್ಲ. ಹೇಗೆ ಅಂತ ಹೇಳುದು? ನಾನು ಮೊದಲ ಅನುಭವ ಆಗ್ತಿದ್ರೆ ಹೇಳ್ಬೋದಿತ್ತು, ಹಿಂದೊಮ್ಮೆ ಆಗಿತ್ತು, ಹಾಗೆ ಆಗ್ತಾ ಉಂಟು ಅಂತ. ಇದು ಹಾ 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 ಈಗ ನನಗೆ ಅರ್ಥ ಆಯ್ತು. ಅವ ಒಬ್ಬ ಹೇಳಿದ್ದ ಸಭೆಯಲ್ಲಿ, ದೇವೇಂದ್ರನ ಸಭೆಯಲ್ಲಿ ಮನ್ಮಥ ಹೇಳಿದ್ದಾನೆ, ನನ್ನ ಬಾಣದ ಪ್ರಭಾವ ಏನು ಅಂತ ನಿನಗೆ ತೋರಿಸ್ತೇನೆ ಅಂತ. ಬಹುಶಃ ಬಿಟ್ನಾ ಹೇಗೆ? ಬಿಟ್ನಾ ಅಂತಲ್ಲ, ಹೌದಾ? ಅದೇ ನಿಶ್ಶಬ್ದವಾದ ವಾತಾವರಣವಾದ್ರೂ ನನಗೊತ್ತಾಗಲಿಲ್ಲ ಅವನ ಬಾಣಗಳು ನನ್ನ ದೇಹವನ್ನು ಸೇರಿದ್ದು. ಇರ್ಲಿ, ಅವ ಬಾಣ ಬಿಟ್ಟ. ಅವನ ಬಾಣಕ್ಕೆ ಅಂತ ನಾನೇನು ನನ್ನ ತನುವನ್ನು ಈ ರೀತಿಯಾಗಿ ಸೋಲಿಸಿದ್ದಲ್ಲ. ನಾನು ಮೊದಲೇ ಹೀಗಿದ್ದೆ, ನನ್ನ ಮನಸ್ಸಿನಲ್ಲಿ ಭಾವವು ಮೊದಲೇ ಇತ್ತು. ಹಾಗಂತ ಅದು ಬೇಡ ಅಂತ ನಾವು ಯರ್ಜ ಅಂತ ಬಿಟ್ಟಿದ್ದೆ. ಈಗ ಬೇಕು ಅಂತ ಅನ್ನಿಸ್ತಾ ಉಂಟು. ಯಾವುದು ಬೇಕು? ಯಾವುದು? ಅಲ್ಲ, ಬ್ರಹ್ಮಚರ್ಯ ವ್ರತ ನಾ ಎಳವೆಯಿಂದಲೂ ಹುಟ್ಟಿನ ಆರಭ್ಯ ಇಂದಿನವರೆಗೆ ಪಾಲಿಸ್ತಾ ಇದ್ದವ. ಹಾಗಂತ ನಾನು ಜೀವನದಲ್ಲಿ ಶಾಶ್ವತ ಬ್ರಹ್ಮಚಾರ್ಯವನ್ನು ಪಾಲಿಸ್ತೇನೆ ಅಂತ ಯಾರಲ್ಲೂ ಹೇಳಲಿಲ್ಲ. ಹಾಗಂತ ಅದು ನನಗೆ ಅನಿವಾರ್ಯವೂ ಅಲ್ಲ. ನಾನೀಗ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದೇನೆ ಎನ್ನುವುದರ ಅರ್ಥ ನನಗೆ ಮದುವೆ ಆಗ್ಲಿಕ್ಕಿಲ್ಲ ಅಂತಲ್ಲ. ಮದುವೆ ಆಗಬಹುದು, ಆಗುವುದಿಲ್ಲ ಅಂತ ನಾನು ಒಂದು ತೀರ್ಮಾನ ಮಾಡಿದ್ದು. ಈಗ ನನ್ನ ಮನಸ್ಸಿಗೆ ಬೇಕು ಅಂತಾದ್ರೆ ನಾನು ನಾಳೆಯೂ ಮದುವೆ ಆಗಬಹುದು, ಯಾರು ಕೇಳುವವರು? ಬೇಕಾದ್ರಲ್ಲ. ಅಲ್ಲ, ಬೇಕು ಅಂತ ಆದ ಹಾಗಾಗುತ್ತಾ ಉಂಟು. ಅಬ್ಬ ಎಂಥದ್ದು ಅದು? ಅವಳು ಹೆಣ್ಣು, ಅವಳು ದೇವರಾಣೆ ಹೆಣ್ಣಲ್ಲ. ದೇವರೇ ದೇವರೇ, ಇವಳು ಯಾರು? ಚಂದಿರನ ಕೊನೆ ಮಗಳೇ. ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚಂದ್ರನ ಮಕ್ಕಳು ಯಾರು ಅಂತ ನನಗೆ ಗೊತ್ತಿಲ್ವಾ? ಹಾಗಾದ್ರೆ ಯಾರು? ಇಂದಿರನ ಲೋಕದವಳೆ, ಇಂದ್ರನ ಲೋಕದವಳೆ. ಹೌದಾ? ಹೌದು ಅಂತ ಆದ್ರೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಕೃತಾಚಿ ಮೊದಲಾದಂತಹ ವಾರಾಂಗರೆಯರನ್ನು ನಾನು ಕಂಡವ. ಹಾಗಾದ್ರೆ ಅವರು ಅಲ್ಲ. ಏನೇ ಆಗಲಿ, ಆಯಾ ಆಕೃತಿ, ಭಾವ, ಭಂಗಿ, ಉಬ್ಬು ಹುಬ್ಬು ಇದೆಲ್ಲ ಎಲ್ಲೆಲ್ಲಿ ಹೇಗೆ ಹೇಗೆ ಇರಬೇಕೋ ಹಾಗೆಯೇ ಉಂಟು. ಮತ್ತೆ ಹೆಣ್ಣು ಮಕ್ಕಳ ಸೌಂದರ್ಯದಲ್ಲಿ ಎರಡು ರೀತಿ ಉಂಟು. ಒಂದು ಮೋಹಕ, ಇನ್ನೊಂದು ಮಾದಕ. ಮಾದಕ ಸೌಂದರ್ಯ ಅಂತ ಹೇಳಿದ್ರೆ ಚಂದ ಇದ್ದಾಳೆ. ಇನ್ನೊಂದು ಮೋಹಕ, ಹ ಚಂದ ಇದ್ದಾಳೆ. ಭಾವನೆಯಲ್ಲಿ ವ್ಯತ್ಯಾಸಗಳು. ಹಾಗಾದ್ರೆ ಇವಳನ್ನು ನೋಡುವಾಗ ಒಂದು ಮೋಹಕತೆ ನನ್ನನ್ನು ಆವರಿಸ್ತಾ ಉಂಟು. ಹಾಗಾದ್ರೆ ಹಾಗಂತ ಹೆಣ್ಣಿಗೆ ಸೋಲುವುದೇನು ತಪ್ಪಲ್ಲ. ಮಾಯೆ ಹೆಣ್ಣು ಅಂತ ಹೇಳಿದ್ರೆ ಯಾರು? ಆದಿಯಲ್ಲಿ ಆದಿಮಾಯೆಯಿಂದ ಅಂತ್ಯಕ್ಕೆ ಸ್ವರೂಪ ಯಾರು? ಅವಳೇ. ಹಾಗಾದ್ರೆ ಹೆಣ್ಣಿಗೆ ಸೋಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ ಯಾರು ಕೂಡ. ಎಂತೆಂತ ಮುಕೋಟಿ ದೇವತೆಗಳೇ ಸೋತಿದ್ದಾರೆ. ಮತ್ತೆ ನಾರದ ಏನು ದೊಡ್ಡ ವಿಷಯ ಅಲ್ಲ, ಅದೊಂದು ಶಕ್ತಿ. ಅದಕ್ಕೆಲ್ಲರೂ ಸೋಲಲೇಬೇಕು. ಹಾಗಂತ ನಾನು ಸೋತದ್ದು ಅವಳ ಸೌಂದರ್ಯ ಅತಿಶಯಕ್ಕೆ. ಮದುವೆ ಆದ್ರೆ ಆಗ್ಬಹುದಾ ಅಂತಲ್ಲ, ಹೌದಾ? ಆಗಬಹುದು ಅಂತ ನಾನೇ ಸಂಕಲ್ಪಿಸಿದ್ರಾಗ್ತದ? ಯಾರಲ್ಲಿ? ಹೆಣ್ಣು ಎನ್ನುವವಳು ಯಾವಾಗಲೂ ಅಬಲೆಯಾಗಿರ್ತಾಳೆ, ಸಬಲೆ ಅಲ್ಲ.
ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನ, ಯೌವನದಲ್ಲಿ ಗಂಡನ ಅಧೀನ, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನ. ಈಗ ಪರರ ಅಧೀನದಲ್ಲಿ ಇರುವಂತಹ ಹೆಣ್ಣನ್ನು ಹೆಣ್ಣಿನಲ್ಲೇ ಕೇಳಿದ್ರೆ ಏನು ಪ್ರಯೋಜನ? ಹೆಣ್ಣಿನ ಅಪ್ಪ ಇದ್ದಾನಲ್ಲ ಅಂಬರೀಷ, ಹೌದು, ಹೋಗಿ ಬರ್ತೇನೆ. ಹೋಗುವಾಗ ಅವನಲ್ಲಿ ಸ್ವಲ್ಪ ನಾವು ನಮ್ಮ ತನವನ್ನು ಬಿಟ್ಟು ಹೋಗಬಾರ್ದು. ಅವ ಆಧರಿಸಿ ನಾನು ಮದುವೆ ಆಗುತ್ತೇನೆ ಅಂತ ಗೊತ್ತಾದ್ರೆ ನನಗೆ ಹೆಣ್ಣು ಮಕ್ಕಳು ಎಷ್ಟು ಬೇಕು, ಎಲ್ಲರೂ ಕಾಯ್ತಾ ಇದ್ದಾರೆ. ನಾನು ಹೇಳಿದ್ರೆ ಸಾಕು, ಅವ ಕಣ್ಣು ಮುಚ್ಚಿ ನನಗೆ ಕೊಡ್ತಾನೆ ಅಂತ. ಆದ್ರೂ ಕೇಳಬೇಕಾದ್ದು ನಮ್ಮ ಕರ್ತವ್ಯ. ಸರಿ, ಹೋಗ್ತೇನೆ. ಸುರ ಮೌನೀಂದ್ರನ ಬರವ ನರಿತಾಗಳಿ ಭೂಮಿ ಪಾಲ ನಿಳಿದಾಸನಮೋ ಸುರುಚಿರ ಮಹಿಮಾಕಾರ ರುಚಿವರರ ನಿದಿರುಗೋಡು ಪೂಜಿಸುತ್ತಲಿಂತೆಂದ ನಿಂತಿನ ದಿನ ದಿನಾಗಮತಿ ಸನ್ಮಾನದ ಪೂನಿದೆ ಧನ್ಯದ ನಿನ್ನಾಗಮದಿ ಸನ್ಮಾನ್ಯದ ಪೂನಿದಿ ಕಮಲಾಕ್ಷನ ಪದ ಕಮಲ ನಲಿವ ಕಮಲ ದುಳೆಸಿಯುವ ಕಮಲದ ಸಂಭವ ಕಮಲಾಕ್ಷನ ಪದ ಕಮಲ ನಲಿವ ಕಮಲ ದುಳೆಸಿಯುವ ಕಮಲದ ಸಂಭವ ಧನ್ಯನಾದೆ ನಾನಿಂದಿನ ದಿನದೇ ನಿನ್ನಾಗಮತಿ ಸನ್ಮಾನ್ಯದ ಪೂನಿಧಿ ಧನ್ಯನಾದೆ ನಾರದ ಮುನಿಗಳು ನಾನೇ ತಪೋನಿಧಿಗಳು, ಹೌದು, ಪರಮ ಮಹಿಮಾನ್ವಿತರು, ಲೋಕ ಸಂಚಾರಿಗಳು, ನಿಂತಲ್ಲಿ ನಿಲ್ಲದೇ ಇರುವವರು. ಸ್ವಾಮಿ, ಅಂದ್ರೆ ನೀವು ಎಲ್ಲಿಯೂ ನಿಲುಗಡೆ ಅನ್ನುವ ಹಾಗಿಲ್ಲ. ನೀನು ನನ್ನನ್ನು ಹೊಗಳುವುದ ಬೈಯುವುದ? ಅಲ್ಲ ಪ್ರಭು, ನೀವು ಬಯಸಿದವರ ಮನೆಗೆ ಬರುವವರಲ್ಲ. ಹಾಗಾದ್ರೆ ಹೋಗ್ತೇನೆ. ಸ್ವಾಮಿ ಸ್ವಾಮಿ ಸ್ವಾಮಿ, ನಾನು ಬಂದದ್ದು ಹೆಚ್ಚಾಯ್ತು ಅಂತ ಹೇಳಿದ್ದ. ಹಾಗಲ್ಲ, ಮತ್ತೆ ನಾವು ಬಯಸದೇ ಇದ್ದರೂ ನೀವು ಬಾರದೇ ಇರುವವರಲ್ಲ. ನೀನು ಬರಬೇಡ ಅಂತ ಹೇಳಿದ್ರು ನಾನು ಬರುವುದೇ. ನಾನು ಅಂತ ಏನು, ಖಳರಾದ ರಕ್ಕಸರ ಮನೆಯನ್ನಾದ್ರೂ ಹೊಕ್ಕು ಹೊರಬರುವುದಕ್ಕೆ ನಾರದರಿಗೆ ಮಾತ್ರ ಯೋಗ ಯೋಗ್ಯತೆ ಅವಕಾಶ ಲಭ್ಯವಾದದ್ದು. ಸ್ವಾಮಿ, ನೀನು ಕೊಂಕು ಮಾತಾಡಬಾರ್ದು ನನ್ನ. ಅಂದ್ರೆ ರಾಕ್ಷಸರಲ್ಲಿ ಇರುವಾಗ ನಾನು ಹಾಗೆಲ್ಲ ಮಾತಾಡುವುದಿಲ್ಲ. ಅಲ್ಲ, ನಾನು ಇರುವಾಗ ನೀನೇ ಮಾತಾಡುದು, ಅದೇ ಸಮಸ್ಯೆ ಆಗುದಿಲ್ಲ. ಅದು ಯಾಕೆ ನೀವು ಹಾಗೆ ತಿಳ್ಕೊಳ್ತೀರಿ? ಮತ್ತೆ ರಾಕ್ಷಸರ ಮನೆಗೆ ಆದರೂ ನೀವು ಧೈರ್ಯದಿಂದ ಹೋಗಿ ಬರ್ತೀರಿ ಅಂದ್ರೆ ಅಲ್ಲಿ ಏನಾದ್ರೂ ಅವರನ್ನು ಮೋಸಗೊಳಿಸಿ ಬರ್ತೇನೆ ಅಂತ ಹೇಳೋದಲ್ವಾ? ಹಾಗಲ್ಲ, ಮತ್ತೆ ಲೋಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಸಾಗಬೇಕು ಅಂತಾದ್ರೆ ನಾರದರು ತೆತ್ತುಕೊಂಡ ತ್ಯಾಗವೆಷ್ಟರ ಮಟ್ಟಕ್ಕೆ. ಮತ್ತೆ ಅಬ್ಬಾ, ನೀವು ಆ ಕಡೆಯಿಂದ ಇಳಿದು ಬರ್ತಾ ಇರುವಾಗ ಬಾಲಾರ್ಕ ತೇಜನೆ ಧರೆಗಿಳಿದು ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡರು. ಅಲ್ಲ, ಸಾಗರನ ಮಗಳರಿಯದ ತೆರದಲ್ಲಿ ಸಾಗುವ ನಾರಾಯಣ ಭಕ್ತ ಜನರು ಉದ್ಧಾರ ಮಾಡುವುದಕ್ಕೆ ಅಂತ ಒಂದು ಮಾತುಂಟು. ಅದೇ ನಾರಾಯಣನ ಮುಖವಾಣಿಯಂತೆ ವ್ಯವಹಾರ ಮಾಡುವ ನಾರದರು ಇಂದಿನ ದಿನ ಈ ಭಕ್ತರನ್ನು ಕಾಣುವುದಕ್ಕೆ ಬಂದರೋ
ಅನ್ನುವಂತಹ ಭಾವದಿಂದ ಒಂದೊಮ್ಮೆಗೆ ನನ್ನನ್ನು ನಾನು ಮರೆತೇ ಬಿಟ್ಟೆ. ನೀನು ನಿನಗೆ ವಿಷಯ ಗೊತ್ತುಂಟು ಅಂತ ಮಾತಾಡುದಾ ಸ್ವಾಮಿ? ಗೊತ್ತಿದ್ದದನ್ನು ಮಾತಾಡು. ನನಗೆ ನಾನೆಷ್ಟು ಚಂದ ಇದ್ದೇನೆ ಅಂತ ನನಗೆ ನೀರಿನಲ್ಲಿ ಎದುರುಗಡೆ ಹೋಗಿ ನಿಲ್ಲುವಾಗ ಗೊತ್ತುಂಟು. ನೀವೆಲ್ಲ ಸುಮ್ಮನೆ ಹೊಗಳುದು ಬೇಡ. ನನಗೆ ಈ ಮಾತುಗಳು ಪೂರ್ವ ನಿರ್ಧಾರವಾದದ್ದಲ್ಲ, ಮತ್ತೆ ಅಂತರಂಗಕ್ಕೆ ಅನುಭವವಾದ ಮಾತುಗಳು ಮಾತ್ರ ಜಿಹ್ವೆಯಲ್ಲಿ ಬರುವುದು ಅನ್ನುವುದು ನೀವು ಒಪ್ಪಲೇಬೇಕು. ಮಾತ್ರವೇ ಅಲ್ಲ, ದೂರದಲ್ಲಿ ಬಂದಂತಹ ನಿಮ್ಮನ್ನು ಹತ್ತಿರಕ್ಕೆ ಕರೆತಂದಿದ್ದೇನೆ. ನಿಮ್ಮ ಪಾದಕ್ಕೆ ಪಾದ್ಯ, ಹಸ್ತಕ್ಕೆ ಅರ್ಘ್ಯ, ಮುಖಕ್ಕೆ ಆಚಮನೀಯ, ಪೃಷ್ಠಾಗ್ನಿಗೆ ಬೇಕಾದ ಪೀಠ, ಉದರಾಗ್ನಿಗೆ ಬೇಕಾದ ಮಧುಪರ್ಕ ಎಲ್ಲವನ್ನು ಒದಗಿಸಿಕೊಟ್ಟವನಿದ್ದೇನೆ. ಅಸ್ತೃಪ್ತಿ. ಎಂತದ್ದು ಅಸ್ತೃಪ್ತಿ? ಸರಿ ಸ್ವಾಮಿ, ನೀವು ತೃಪ್ತಿ ಅಂತ ಯಾವುದರಲ್ಲಿ ಹೇಳ್ತೀರೋ ಅದರಲ್ಲಿ ನಾವು ಧನ್ಯತೆಯನ್ನು ಹೊಂದುತ್ತೇವೆ. ಅಂತಲ್ಲಿ ಯಾಕೆ ಬಂದಿರಿ ಅಂತ ಕೇಳಿದ್ರೆ ಅದು ನನ್ನ ಉದ್ದಟತನಾದೀತು. ಮತ್ತೆ ಕೇಳುವುದನ್ನೇ. ಆದರೂ ಕೆಲವು ಬಾರಿ ಒಂದು ಮಾತುಂಟು, ಹೇಗೆ? ಅಂಗಲ ನೋಡಿದ್ರೆ ಸಾಕು ಮನೆಯೊಳಗಿನ ಯಜಮಾನ ಹೇಗೆ ಅಂತ ಹೇಳಲಿಕ್ಕಾಗ್ತದೆ, ಮುಖ ನೋಡಿದ್ರೆ ಸಾಕು ಮನಸ್ಸಿನ ಒಳಗೇನುಂಟು ಅಂತ ತಿಳಿಲಿಕ್ಕೆ ಬರ್ತದೆ. ಹಾಗಾಗಿ ಮುಖದಲ್ಲಿ ನಿಮಗೆ ಪ್ರಶ್ನೆ ಅಂತ ಕಂಡ್ರೆ ಹಾಗಾದ್ರೆ ತಿಳ್ಕು. ಮತ್ತೆ ಕೇಳುದು ಯಾಕೆ? ನಿಮ್ಮ ಮುಖ ಅಲ್ಲ ಪ್ರಭು. ನಮ್ಮಂತಹ ಕ್ರಾಂತದರ್ಶಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ ಅಂತ ಆದ್ರೆ ಕಾರ್ಯಕಾರಣ ಇಲ್ಲದೆ ಹೋಗ್ತಾರಾ ಸ್ವಾಮಿ? ನಿಮ್ಮ ಗಮನ ಈ ಕಡೆಗೆ ಬರುವುದಕ್ಕೆ ಕಾರಣ ಏನು? ಈ ಸ್ವಾರಿ ಏನು? ಯಾರಿಗೆ ಕೇಳಿದ್ದು ನೀನು? ನಿಮ್ಮಲ್ಲೇ. ನನ್ನಲ್ಲಿ ಸ್ವಾರಿ ಕೇಳಿದ್ದ? ಪ್ರಭು, ನಿಮ್ಮ ಸವಾರಿ ಏನು ಅಂತ ಕೇಳುವ ಒಂದು ಕ್ರಮ ಇಲ್ವಾ? ಹೌದು, ಅದು ಶಬ್ದವನ್ನು ಸ್ವಾರಿ. ಎತ್ತ ನಿನ್ ಸ್ವಾರಿ ಬಂದಿರಯ್ಯ. ಹಾಗಾಗಿ ಈ ಸವಾರಿ ಎಲ್ಲಿಗೆ? ಇಲ್ಲಿಗೆ ಬಂದ್ರು, ನನ್ನನ್ನು ಕಾಣ್ಲಿಕ್ಕಾಗಿಯೇ ಬಂದ್ರು. ಮುಂದೆ ಎಲ್ಲಿಗಾದ್ರೂ ಹೋಗುವವರು ಇಲ್ಲಿ ನಿಲ್ದಾಣ ಹೊಂದಿದ್ರು. ಹಾಗಾಗಿ ನಿಮ್ಮ ಮುಖದಿಂದ ಒಂದೆರಡು ಮಾತು ಬರಬೇಕು. ಮುಖದಿಂದ ಮಾತು ಬರುದಲ್ಲ, ಬಾಯಲ್ಲಿ. ಸ್ವಾಮಿ, ಅಜ್ಞಾನಂ ಖಂಡಯೇತಿ ನಾರದಃ. ಎಂತದ ಅರ್ಥ ಎಂತದ? ನನ್ನ ಮನಸ್ಸಿನಲ್ಲಿ ಅಜ್ಞಾನ ಬಂದ್ರೆ ಅದನ್ನು ಖಂಡನೆ ಮಾಡುವುದಕ್ಕೆ ನಾರದ. ನಾನು ನಿನಗೆ ಗೊತ್ತು. ನಾರದ ನೋಡಿ, ಜ್ಞಾನವನ್ನು ಕೊಡುವವ ನಾರದ. ಹಾಗಿರುವಾಗ ತಪ್ಪಿ ಮಾತಾಡಿದ್ದನ್ನು ಕ್ಷಮಿಸಿ ಒಪ್ಪಿ ನನ್ನಲ್ಲಿ ವ್ಯವಹಾರ ಮಾಡಬೇಕು. ರಾಜೇಂದ್ರ ನುಡಿದಿಡವಿದು ನೆಲದೊಡೆಯನಿಸುತೆಯನು ಕೊಡು ಮನ ಚಂಚಲ ಕೆರೆಗೊಡರಿ. ಕೊಡುಮನ ಚಂಚಲ ಕೆಡೆಗೊಡದಿ. ಅಡವಿಯ ಬಡಕಿತ್ತಡಿ ನಾನೆಂಬುವ, ಅಡವಿಯ ಬಡಕಿತ್ತಡಿ ನಾನೆಂಬುವ, ತಡೆಯುಂಟಾದರೆ ನುಡಿಯಲು ನಡಿವಿ, ತಡೆಯುಂಟಾದರೆ ನುಡಿಯಲು ನಡಿವಿ. ಅಡವಿಯ ಬಡಕಿತ್ತಡಿ ನಾನೆಂಬುವ, ತಡೆಯುಂಟಾದರೆ ನುಡಿಯಲು ನಡಿವಿ. ಸುದ್ದಿಯನು ಕೊಡುಮನ ಚಂಚಲ ಕೆಡೆಗೊಡದಿ. ಅಡವಿಯ ಬಡಕಿ ತಡಿನಾನೆಂಬುವ, ತಡೆಯುಂಟಾದರೆ ನುಡಿಯಲು ನಡಿವೆ, ನುಡಿಯಲು ನಡಿವೆ, ನುಡಿಯಲು ನಡಿವೆ ನೆಲದೊಡೆಯನೆ. ನನ್ನ ಕಲ್ಪನೆ ಹಾಗೋ ಗೊತ್ತಿಲ್ಲ. ಹೇಗೆ? ನಾರದರು ಅಂತ ಹೇಳುವಾಗ ಹೇಗೆ? ನಾವೊಂದು
ಹೌದು, ಅವರ ಸೌಮ್ಯತೆ, ಹೌದು. ಅವರ ವ್ಯವಸ್ಥೆ. ನನ್ನಲ್ಲಿ ಕ್ರೌರ್ಯ ಕಾಣ್ತಾ ಉಂಟಾ? ಇಲ್ಲ, ನಾವು 10 ಮಾತಾಡಿದ್ರೆ 1 ಮಾತಾಡುವುದು ನೀವು. ಹಾ, ಆದ್ರೆ ನಿಮಗೆ ಗೊತ್ತಾಗಿದೆ. ನೀವೇ ಕಲ್ಪಿಸಿಕೊಂಡಿದ್ದೀರಿ. ಏನುಂಟ? ನಾರದ ಅಂತ ಹೇಳಿದ್ರೆ ಹೀಗೆ, ಹ, ನಾರದ ಅಂತ ಹೇಳಿದ್ರೆ ಇಷ್ಟು, ಹ, ನಾರದ ಅಂತ ಹೇಳಿದ್ರೆ ಇಲ್ಲಿಗೆ ಹ, ಅಂತ ತೀರ್ಮಾನಿಸಿದ್ದೀರಿ. ಹ. ಈ ಸಲ ಬದಲಾವಣೆ ಮಾಡಬೇಕು ಅಂತಲೇ ಹ. ಈ ರೀತಿಯ ನಾರದ. ಹೌದಾ? ಮತ್ತೆ ಸ್ವಾಮಿ, ನೀವು ಬಂದದ್ದು ಒಳ್ಳೇದಾಯ್ತು. ಮತ್ತೆ ಬರದೆ ಒಪ್ಪಿಕೊಂಡ ಅಲ್ಲಿಗೆ ಹೋಗುದಿಲ್ಲ ಅಂತ ಹೇಳುದಾ? ಅಯ್ಯೋ, ಮತ್ತೆ ಅದು ನಾನು ಹೇಳುವುದೇ ಇಲ್ಲ ಅದು. ಆ? ನೀ ಹೇಳದಿದ್ರೆ ನಾ ಹೋಗುದಿಲ್ಲ ಅಂತ. ಅಯ್ಯೋ, ಹಾಗೆ ನಾ ಹೇಳಲಿಕ್ಕೆ ನಾನಾ? ನೀನು ನನ್ನಲ್ಲಿ ಇದು ಕೊಂಕು ಮಾತಾಡಬಾರ್ದು. ಅಯ್ಯೋ, ಆ? ಏನು ನಾನು ಕೊಂಕು ಮಾತಾಡುವುದು ಸ್ವಾಮಿ? ನೀನು ಈ ಕಿರೀಟ ಕಟ್ಟುವ